Hello dear students. So last time ನಾನು diagonalization ಬಗ್ಗೆ ಕಾನ್ಸೆಪ್ಟ್ ಹೇಳಿಕೊಟ್ಟಿದ್ದೆ with 2x2 matrix example, right? So 2x2 matrix example and the whole working procedure ಏನು working rule ಏನು ಅನ್ನೋದನ್ನು ಹೇಳಿದ್ದೆ, right? So today also we will do the same thing. We will do like for 2x2 matrix 2x2 matrixಗೋಸ್ಕರ diagonalization ಅಂತ ಕೇಳಿದಾಗ ಹೇಗೆ ಮಾಡೋದು ಅನ್ನೋದನ್ನು ಇವತ್ತು ಇನ್ನೊಂದು ಎಕ್ಸಾಂಪಲ್ ನೋಡೋಣ. See, the question will be like this: diagonalize the matrix A is equal to ಒಂದು ಮ್ಯಾಟ್ರಿಕ್ಸ್ ಕೊಟ್ಟಿದ್ದಾರೆ, ಇದನ್ನು ಡಯಾಗ್ನಲೈಸ್ ಮಾಡಬೇಕು. ನಾನು ಹೇಳ್ಕೊಟ್ಟಿದ್ದೆ ಏನಂತ, ಡಯಾಗ್ನಲೈಸೇಷನ್ ಅಂದರೆ ಏನು, ಒಂದು ಮ್ಯಾಟ್ರಿಕ್ಸ್ನ ಕರೆಸ್ಪಾಂಡಿಂಗ್ ಆಗಿ ಒಂದು ನಾನ್ ಸಿಂಗ್ಯುಲರ್ ಮ್ಯಾಟ್ರಿಕ್ಸ್ ಪಿ ಕಂಡುಹಿಡಿತೀರಾ, ರೈಟ್? ಸಚ್ ದಟ್ ಪಿ ಇನ್ವರ್ಸ್ ಎ ಪಿ ನೀವು ಪ್ರಾಡಕ್ಟ್ ಮಾಡಿದಾಗ ಡಯಾಗ್ನಲ್ ಮ್ಯಾಟ್ರಿಕ್ಸ್ ಸಿಗುತ್ತೆ ಅಂತ ಡೀಟೇಲಾಗಿ ಎಕ್ಸ್ಪ್ಲೇನ್ ನಾನು ಪ್ರೀವಿಯಸ್ ವಿಡಿಯೋಲ್ಲಿ ಮಾಡಿದ್ದೀನಿ. ಪ್ಲೀಸ್ ಅದನ್ನು ವಾಚ್ ಮಾಡಿ. ಅದಾದಮೇಲೆ ಇದನ್ನು ವಾಚ್ ಮಾಡಿದ್ರೆ ಸ್ವಲ್ಪ ಈಸಿ ಆಗುತ್ತೆ. ಓಕೆ, even if you don't, then no problem, I am explaining the working procedure. Okay, see, working rule ಏನಿತ್ತು ನೋಡಿ, ಐಗನ್ ವ್ಯಾಲ್ಯೂಸ್ ಐಗನ್ ವೆಕ್ಟರ್ಸ್ ಹೇಳ್ಕೊಟ್ಟಿದ್ದೀನಲ್ಲ, ಅದೇ ಮೆಥಡ್ ಎರಡು ಬರುತ್ತೆ ನೋಡಿ. a minus lambda i is equal to 0, ಡಿಟರ್ಮಿನೆಂಟ್ ಆಫ್ a minus lambda i is equal to 0 ಅಂತ ತಗೊತೀರಾ. ದಿಸ್ ಈಸ್ ನಥಿಂಗ್ ಬಟ್ ಕ್ಯಾರೆಕ್ಟರಿಸ್ಟಿಕ್ ಈಕ್ವೇಷನ್, ರೈಟ್? ಸೊ ಇದನ್ನು ಯೂಸ್ ಮಾಡಿಬಿಟ್ಟು ನೀವು ಲ್ಯಾಂಬ್ಡಾ ವ್ಯಾಲ್ಯೂ ಕಂಡುಹಿಡಿತೀರಾ, ವಿಚ್ ಈಸ್ ನಥಿಂಗ್ ಬಟ್ ಐಗನ್ ವ್ಯಾಲ್ಯೂ. ಓಕೆನಾ, ಐಗನ್ ವ್ಯಾಲ್ಯೂ ಲ್ಯಾಂಬ್ಡಾ ಎಷ್ಟಾದರೂ ಬರ್ಬೋದು. ಇಲ್ಲಿ 2x2 ಇದೆ, ಹಾಗಾಗಿ 2 ಲ್ಯಾಂಬ್ಡಾ ಬರುತ್ತೆ, ಲ್ಯಾಂಬ್ಡಾ 1 ಲ್ಯಾಂಬ್ಡಾ 2. ಓಕೆ, 3x3 ಇದ್ದಾಗ 3 ಲ್ಯಾಂಬ್ಡಾ ವ್ಯಾಲ್ಯೂಸ್ ಬರುತ್ತೆ. ಸೊ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನು ಮಾಡ್ತೀರಾ, a ಮೈನಸ್ ಲ್ಯಾಂಬ್ಡಾ i ಇಂಟು ಎಕ್ಸ್ ಇಸ್ ಈಕ್ವಲ್ ಟು 0 ಇದನ್ನು ಯೂಸ್ ಮಾಡಿಬಿಟ್ಟು ಐಗನ್ ವೆಕ್ಟರ್ ಕಂಡುಹಿಡಿತೀರಾ. ಓಕೆ, ಇದೆಲ್ಲ ಪ್ರೊಸೀಜರ್ ನಾನು ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಪ್ರೀವಿಯಸ್ ವೀಡಿಯೋಸಲ್ಲಿ. ಓಕೆ, ಸೊ ಐಗನ್ ವೆಕ್ಟರ್ಸ್ ನಿಮಗೆ ಬರುತ್ತೆ, 2 ಬರುತ್ತಲ್ಲ. ಲ್ಯಾಂಬ್ಡಾ 1 ಕರೆಸ್ಪಾಂಡಿಂಗಲ್ಲಿ x1 ಸಿಗುತ್ತೆ, ಲ್ಯಾಂಬ್ಡಾ 2 ಕರೆಸ್ಪಾಂಡಿಂಗ್ ಆಗಿ x2 ಸಿಗುತ್ತೆ ನಿಮಗೆ, ರೈಟ್? ಸೊ ಯು ಆರ್ ಗೋಯಿಂಗ್ ಟು ಗೆಟ್ ಐಗನ್ ವೆಕ್ಟರ್ಸ್. ಥರ್ಡ್ ಸ್ಟೆಪ್ಪಲ್ಲಿ ಏನು ಮಾಡ್ತೀರಾ ನೀವು, ಇವೆರಡು ಸ್ಟೆಪ್ ನಿಮಗೆ ಗೊತ್ತಿದೆ. ಮೂರನೇ ಸ್ಟೆಪ್ಪಿಂದ ಏನೋ ಚೂರು ಡಿಫ್ರೆಂಟ್ ಆಗುತ್ತೆ. ಸೊ ಪಿ ಈಸ್ ಈಕ್ವಲ್ ಟು ಒಂದು ಮ್ಯಾಟ್ರಿಕ್ಸ್ ಪಿ ಕಂಡುಹಿಡಿಬೇಕು. ಅದು ಕಂಡುಹಿಡಿಯೋದಂದರೆ ಏನಿಲ್ಲ, ಇಲ್ಲಿ ನಿಮಗೆ ಸಿಕ್ಕಿರುವಂಥ ಐಗನ್ ವೆಕ್ಟರ್ಸ್ನ ಇಲ್ಲಿ ಕಾಲಮ್ಸ್ ಆಗಿ ಬರೆದ್ರೆ ಅದೇ ಮ್ಯಾಟ್ರಿಕ್ಸ್ ನಿಮ್ಮದು ಪಿ ಮ್ಯಾಟ್ರಿಕ್ಸ್ ಆಗುತ್ತೆ. ಆ್ಯಂಡ್ ದೆನ್ ಯು ಹ್ಯಾವ್ ಟು ಫೈಂಡ್ ಪಿ ಇನ್ವರ್ಸ್. ಟು ಪಿ ಇನ್ವರ್ಸ್ ನಿಮಗೆ ಗೊತ್ತಿದೆ ಹೇಗೆ. ಪಿ ಇನ್ವರ್ಸ್ ಇಸ್ ಈಕ್ವಲ್ ಟು, ನಾರ್ಮಲಿ ಫಾರ್ಮುಲಾ ಏನು, ಅಡ್ಜಾಯಿಂಟ್ ಎ ಬೈ ಡಿಟರ್ಮಿನೆಂಟ್ ಎ. 2x2 ಅಲ್ಲಿ ಏನಾಗುತ್ತೆ ಹೇಳಿ, 1 ಬೈ ಡಿಟರ್ಮಿನೆಂಟ್, ನೀವು ಡಿಟರ್ಮಿನೆಂಟ್ ಕಂಡುಹಿಡಿತೀರಾ ಈ ಮ್ಯಾಟ್ರಿಕ್ಸಿಂದು. ಆ್ಯಂಡ್ ಅಡ್ಜಾಯಿಂಟ್ ಆಫ್ ಎ ಈಸ್ ನಥಿಂಗ್ ಬಟ್ ಎ ಬಿ ಸಿ ಡಿ ಅಂತ 2x2 ನಾವು ತಗೊಂಡ್ರೆ ಎ ಮತ್ತು ಡಿ ಎಕ್ಸ್ಚೇಂಜ್ ಆಗುತ್ತೆ, ಡಿ ಎ ಮಾಡ್ತೀರಾ. ಆ್ಯಂಡ್ ಬಿ ಸಿ ಇದು ಏನಾಗುತ್ತೆ, ಸೈನ್ ಚೇಂಜ್ ಆಗುತ್ತೆ. ದಿಸ್ ಈಸ್ ಹೌ ಯು ಫೈಂಡ್ ದ ಇನ್ವರ್ಸ್ ಫಾರ್ 2x2 ಮ್ಯಾಟ್ರಿಕ್ಸ್, ರೈಟ್? ಸೊ ಈ ರೀತಿ ನೀವೇನು ಮಾಡ್ತೀರಾ, ಕಂಡುಹಿಡಿತೀರಾ. ನೆಕ್ಸ್ಟ್ ಫಿಫ್ತ್ ಸ್ಟೆಪ್ಪಲ್ಲಿ ಏನಂದರೆ ಪಿ ಇನ್ವರ್ಸ್ ಎ ಪಿ ಇಸ್ ಈಕ್ವಲ್ ಟು, ಅಂದರೆ ಮೂರು ಮ್ಯಾಟ್ರಿಕ್ಸ್ನ ಪಿ ಇನ್ವರ್ಸು ಪಿ ಮತ್ತು ಕೊಟ್ಟಿರುವಂಥ ಮ್ಯಾಟ್ರಿಕ್ಸ್ನ ಪ್ರಾಡಕ್ಟ್ ಮಾಡಿದಾಗ ನಿಮಗೆ ಆನ್ಸರ್ ಸಿಗುತ್ತಲ್ಲ, ಅದು ಡಯಾಗೋನಲ್ ಮ್ಯಾಟ್ರಿಕ್ಸ್ ಆಗಿರುತ್ತೆ. ಅದರಲ್ಲಿ ಎ ಬಿ 0 0. ಡಯಾಗ್ನಲ್ ಮ್ಯಾಟ್ರಿಕ್ಸ್ ಅಂದರೆ ಏನು, ಡಯಾಗ್ನಲ್ ಎಲಿಮೆಂಟ್ಸ್ ಬಿಟ್ಟು ಬೇರೆ ಎಲ್ಲ ಏನು 0 ಸಿಗಬೇಕು ನಿಮಗೆ. ಆ್ಯಂಡ್ ಒನ್ ಮೋರ್ ಟ್ರಿಕ್, ನಾನೇನು ಹೇಳಿದ್ದೆ, ನೀವು ಮಾಡಿರೋದು ಕಂಪ್ಲೀಟ್ ಪ್ರೊಸೀಜರ್ ಕರೆಕ್ಟ್ ಇದೆ ಅಂದರೆ ಹೌ ಡು ಯು ಫೈಂಡ್ ದ್ಯಾಟ್ ಥಿಂಗ್. ಡಯಾಗ್ನಲ್ ಎಲಿಮೆಂಟ್ಸ್ ಏನು ಸಿಗುತ್ತಲ್ಲ, ದೇ ಆರ್ ಯುವರ್ ಐಗನ್ ವ್ಯಾಲ್ಯೂಸೇ ನಿಮಗೆ ಸಿಗೋದು. ನೀವು ಮಾಡಿರೋದು ಕರೆಕ್ಟ್ ಇದೆ ಅನ್ನೋದು ಗೊತ್ತಾಗಬೇಕಂದ್ರೆ ನೀವು ಐಗನ್ ವ್ಯಾಲ್ಯೂಸ್ ಏನು ಕಂಡುಹಿಡಿದಿದ್ದೀರಾ ಅದೇ ವ್ಯಾಲ್ಯೂಸ್ ಇಲ್ಲಿ ನಿಮಗೆ ಸಿಗಬೇಕು, ರೈಟ್? ಸೊ ದಿಸ್ ಈಸ್ ದ ಪ್ರೊಸೀಜರ್. ಲೆಟ್ಸ್ ಫಾಲೋ ದಿಸ್ ಪ್ರೊಸೀಜರ್ ಟು ಸಾಲ್ವ್ ದ ಪ್ರಾಬ್ಲಮ್. ಓಕೆ, ಸೊ ಕೊಟ್ಟಿರೋ ಕ್ವೆಶನ್ ಏನಿದೆ ನೋಡಿ, ಎ. ಸೊ ಎ ಮೈನಸ್ ಲ್ಯಾಂಬ್ಡಾ ಐ, ಅದನ್ನು ಗಿವನ್ ಎ ಈಸ್ ಈಕ್ವಲ್ ಟು ಅಂತ ಆ ಮ್ಯಾಟ್ರಿಕ್ಸ್ ಬರ್ಕೊಳ್ಳಿ. ಸೊ ಎ ಮೈನಸ್ ಲ್ಯಾಂಬ್ಡಾ ಐ ಅಂದರೆ ಏನು ಬರುತ್ತೆ, 5 ಮೈನಸ್ ಲ್ಯಾಂಬ್ಡಾ. ನಾನು ಡೀಟೇಲಾಗಿ ಬರೆಯಲ್ಲ ಬಿಕಾಸ್ ಆಲ್ರೆಡಿ ತುಂಬ ಪ್ರಾಬ್ಲಮ್ಸ್ ನಾನು ಮಾಡಿದ್ದೀನಿ. 5 ಮೈನಸ್ ಲ್ಯಾಂಬ್ಡಾ, ರೈಟ್? ಎ ಮ್ಯಾಟ್ರಿಕ್ಸ್ ಬರೀತೀರಾ, ಮೈನಸ್ ಲ್ಯಾಂಬ್ಡಾ ಐಡೆಂಟಿಟಿ ಮ್ಯಾಟ್ರಿಕ್ಸ್ 1 1 0 0. ಸೊ ಲ್ಯಾಂಬ್ಡಾನ ಒಳಗೆ ಮಲ್ಟಿಪ್ಲೈ ಮಾಡ್ತೀರಾ, ಆ ಮ್ಯಾಟ್ರಿಕ್ಸಲ್ಲಿ ಡಯಾಗ್ನಲ್ ಎಲಿಮೆಂಟ್ಸ್ ಏನಿದೆಯಲ್ಲ ಅದರಲ್ಲಿ ಏನು ಮಾಡ್ತೀರಾ, ಮೈನಸ್ ಮಾಡ್ಕೋತೀರಾ. -6 2 ಮೈನಸ್ ಲ್ಯಾಂಬ್ಡಾ ಈಸ್ ಈಕ್ವಲ್ ಟು 0. ಡಿಟರ್ಮಿನೆಂಟ್ ಆಫ್ 2x2 ಹೇಗೆ ಮಾಡ್ತೀರಾ ಹೇಳಿ, ಎ ಇಂಟು ಡಿ ಮೈನಸ್ ಬಿ ಇಂಟು ಸಿ, ರೈಟ್? ಸೊ ಇದನ್ನು ಪ್ರಾಡಕ್ಟ್ ಮಾಡ್ತೀರಾ ಫಸ್ಟ್ ಅಲ್ಲ. 5 ಮೈನಸ್ ಲ್ಯಾಂಬ್ಡಾ ಇಂಟು 2 ಮೈನಸ್ ಲ್ಯಾಂಬ್ಡಾ, ಮೈನಸ್ 6 3 18, ಮೈನಸ್ ಇಂಟು ಮೈನಸ್ ಪ್ಲಸ್, ಸೊ ನೋ ಪ್ರಾಬ್ಲಮ್, ಈಸ್ ಈಕ್ವಲ್ ಟು 0, ರೈಟ್? 5 2s 10, ಮೈನಸ್ 5 ಲ್ಯಾಂಬ್ಡಾ ಇಲ್ಲಿ ಮಾಡಿದಾಗ -2 ಲ್ಯಾಂಬ್ಡಾ ಸಿಗುತ್ತೆ. ಸೊ -7 ಲ್ಯಾಂಬ್ಡಾ ಪ್ಲಸ್ ಮೈನಸ್ ಇಂಟು ಮೈನಸ್ ಪ್ಲಸ್, ಲ್ಯಾಂಬ್ಡಾ ಇಂಟು ಲ್ಯಾಂಬ್ಡಾ ಸ್ಕ್ವೇರ್, -18 ಈಸ್ ಈಕ್ವಲ್ ಟು 0. ಸೊ ಇದನ್ನು ಆರ್ಡರಲ್ಲಿ ಬರೆಯೋಣ, ಲ್ಯಾಂಬ್ಡಾ ಸ್ಕ್ವೇರ್ -7 ಲ್ಯಾಂಬ್ಡಾ, 10 ಮೈನಸ್ 18 ಎಷ್ಟು, -8 ಈಸ್ ಈಕ್ವಲ್ ಟು 0. ಇದು ನಿಮಗೆ ಕ್ಯಾರೆಕ್ಟರಿಸ್ಟಿಕ್ ಈಕ್ವೇಷನ್ ಸಿಗುತ್ತೆ.
ಸಿಕ್ಕಿರೋದು ಕರೆಕ್ಟ್ ಇದೆಯೋ ಇಲ್ಲೋ ಅನ್ನೋದು ಹೇಗೆ ಗೊತ್ತಾಗುತ್ತೆ? ಐ ಥಿಂಕ್ ಐ ಟೋಲ್ಡ್ ಯು ದ ಟ್ರಿಕ್. ಏನಂದರೆ ನಿಮಗೆ ಇಲ್ಲಿ ಕಾನ್ಸ್ಟೆಂಟ್ ವ್ಯಾಲ್ಯೂ ಏನು ಬಂದಿರುತ್ತಲ್ಲ ಅದು ಈ ಮ್ಯಾಟ್ರಿಕ್ಸ್ದು ಡಿಟರ್ಮಿನೆಂಟ್ ಆಗುತ್ತೆ. 5 2s are 10 -18 10 -18 -8 ಇಲ್ಲಿ ಬಂದಿರೋದು ಕೂಡ ಮೈನಸ್. ಸೊ ದಿಸ್ ಈಸ್ ಹೌ ಯು ಆರ್ ಗೋಯಿಂಗ್ ಟು ಚೆಕ್ ನಿಮಗೆ ಬಂದಿರೋ ಕ್ಯಾರೆಕ್ಟರಿಸ್ಟಿಕ್ ಈಕ್ವೇಷನ್ ಕರೆಕ್ಟ್ ಇದೆಯೋ ಇಲ್ಲ ಅಂತೇಳಿ. ಇನ್ ಕೇಸ್ ಅಂದರೆ ಇಲ್ಲೇ ಚೆಕ್ ಮಾಡ್ಕೊಂಡ್ಬಿಟ್ರೆ ಒಳ್ಳೇದು, ಯಾಕಂದರೆ ತಪ್ಪಾಗಿದ್ದರೆ ಇಲ್ಲೇ ಗೊತ್ತಾಗ್ಬಿಡುತ್ತೆ. ಇಲ್ಲ ಫುಲ್ ಪ್ರೊಸೀಜರ್ ಕಂಪ್ಲೀಟ್ ಮಾಡಿ ಮತ್ತೆ ಬರಬೇಕು ಅಂದರೆ ದಟ್ಸ್ ವೆರಿ ಡಿಫಿಕಲ್ಟ್, ಟೈಮ್ ಕನ್ಸ್ಯೂಮಿಂಗ್. ಸೊ ಇದು ಕ್ಯಾರೆಕ್ಟರಿಸ್ಟಿಕ್ ಈಕ್ವೇಷನ್. ನಾವು ಸಾಲ್ವ್ ದಿಸ್ ಥಿಂಗ್. 8 1s are 8 -8. ಐ ಹೋಪ್ ಫ್ಯಾಕ್ಟರೈಸೇಷನ್ ಎಲ್ಲರಿಗೂ ಗೊತ್ತಿದೆ ಈ ಬೇಸಿಕ್ಸು. ಇನ್ ಕೇಸ್ ಅದೂ ಗೊತ್ತಿಲ್ಲ ಅಂದರೆ ಪ್ಲೀಸ್ ಇನ್ಫಾರ್ಮ್ ಮಾಡಿ, ಅದಕ್ಕೆ ನಾವು ಬೇಸಿಕ್ಸಿಂದು ಸಪ್ರೇಟಾಗೆ ಮಾಡೋಣ. ಫ್ಯಾಕ್ಟರೈಸೇಷನ್ ಆಗಿರ್ಬೋದು, ಕ್ಯೂಬಿಕ್ ಈಕ್ವೇಷನ್, ಕ್ವಾಡ್ರಾಟಿಕ್ ಈಕ್ವೇಷನ್ ಸಾಲ್ವ್ ಮಾಡೋದಾಗಿರ್ಬೋದು, ಇವೆಲ್ಲ ಬೇಸಿಕ್ ಥಿಂಗ್ಸು. ಇವು ಕೂಡ ಗೊತ್ತಿಲ್ಲ ಅಂದರೆ ಯು ಕ್ಯಾನ್ ಟೆಲ್ ಮಿ, ನೋ ಪ್ರಾಬ್ಲಮ್. ಓಕೆ, ಐ ವಿಲ್ ಹೆಲ್ಪ್ ಯು. ನೆಕ್ಸ್ಟ್ -8 ನೋಡಿ, -8 ಬರಬೇಕು. -2 1 -8 ಬರುತ್ತೆ. -8 + 1 -7 ಬರುತ್ತೆ, ರೈಟ್? ಸೊ ಈ ರೀತಿ ನೀವು ಫ್ಯಾಕ್ಟರ್ಸ್ ತೊಗೋಬೇಕು. ಲ್ಯಾಂಬ್ಡಾ ಸ್ಕ್ವೇರ್, ಸೊ ಲ್ಯಾಂಬ್ಡಾ ಡೈರೆಕ್ಟಾಗಿ ಬರೆದ್ಬಿಡೋಣ. ಇಲ್ಲೇನಿದೆಯಲ್ಲ ನೀವೇನು ಫ್ಯಾಕ್ಟರ್ಸ್ ತೊಗೊಂಡಿದ್ದೀರಲ್ಲ ಇದನ್ನು ಸೈನ್ ಚೇಂಜ್ ಮಾಡಿ ಬರೀರಿ. +1 ಇರೋದು -1 8. ದಿಸ್ ಈಸ್ ಯುವರ್ ಲ್ಯಾಂಬ್ಡಾ ವ್ಯಾಲ್ಯೂ. ದಿಸ್ ಈಸ್ ನಥಿಂಗ್ ಬಟ್ ಐಗನ್ ವ್ಯಾಲ್ಯೂ. ನಿಮಗೆ ಐಗನ್ ವ್ಯಾಲ್ಯೂ ಸಿಗ್ತಾ? ಸೊ ನಾನು ಹೇಳಿರೋ ಫಸ್ಟ್ ಸ್ಟೆಪ್ಪಲ್ಲಿ ಫಸ್ಟ್ ಸ್ಟೆಪ್ ಆಯಿತು ನೋಡಿ. ಫಸ್ಟ್ ಸ್ಟೆಪ್ ಏನು? ಐಗನ್ ವ್ಯಾಲ್ಯೂ. ನಾನು ಹೇಳಿರೋ ಸ್ಟೆಪ್ಸಲ್ಲಿ ಫಸ್ಟ್ ಸ್ಟೆಪ್ ಆಯಿತು. ಓಕೆ, ಐಗನ್ ವ್ಯಾಲ್ಯೂ. ನೌ ಯು ಹ್ಯಾವ್ ಟು ಫೈಂಡ್ ಐಗನ್ ವೆಕ್ಟರ್ ಕರೆಸ್ಪಾಂಡಿಂಗ್ ಟು ದೀಸ್ 2 ಲ್ಯಾಂಬ್ಡಾ, ರೈಟ್? ಸೊ a minus lambda I into x is equal to 0. ಇಲ್ಲಿ ಬರ್ಕೋಬೇಕು ಆ್ಯಕ್ಚುಲಿ. ಲೆಟ್ x is equal to x, y ಟ್ರಾನ್ಸ್ಪೋಸ್, ಅಥವಾ ಕಾಲಮ್ ಟೈಪಲ್ಲೇ ಬರೀರಿ, ನೋ ಪ್ರಾಬ್ಲಮ್. ಬಿ ದ ಐಗನ್ ವೆಕ್ಟರ್ ಕರೆಸ್ಪಾಂಡಿಂಗ್ ಟು ಐಗನ್ ವ್ಯಾಲ್ಯೂ ಅಂತ ಬರ್ಕೊಳ್ಳಿ ಇದನ್ನು. ಓಕೆ, ಸೊ ಐ ಹ್ಯಾವ್ ಆಲ್ರೆಡಿ ಎಕ್ಸ್ಪ್ಲೇನ್ ಸೋ ಮೆನಿ ಪ್ರಾಬ್ಲಮ್ಸ್, ಅದಕ್ಕೆ ಬರಿತಾ ಇಲ್ಲ, ರೈಟ್? So then you have a minus lambda I in lambda I ಅಂದರೆ you have it 5 minus lambda -3, right? 5 minus lambda -3 -6 2 minus lambda into x ಅಂದರೆ xy transpose, don't forget this, is equal to 0 0. ಹಿಂಗೆ ಓಕೆ, no problem. ಸೊ ಇಲ್ಲೇನು ಮಾಡ್ತೀರಾ? ಫಸ್ಟ್ ಫಾರ್ lambda 1 is equal to -1, ಫಸ್ಟ್ ಲ್ಯಾಂಬ್ಡಾ 1 ತೊಗೊಳೋಣ. ಸೊ -1 ಹಾಕಿದಾಗ ನಿಮಗೇನು ಸಿಗುತ್ತೆ ನೋಡಿ? 6 -3 -6 2 - into -plus 2 +1 3, ರೈಟ್? ಇಂಟು xy is equal to 0, ರೈಟ್? ನಿಮಗೇನು ಇಕ್ವೇಷನ್ ಸಿಗುತ್ತೆ ಇಲ್ಲಿ? 6x - 3y is equal to 0. ಸೇಮ್ ಇಕ್ವೇಷನ್ ಸಿಗುತ್ತೆ ಆ್ಯಕ್ಚುಲಿ. ಇಲ್ಲಿ ಮೈನಸ್ ಸೈನ್ ಮಲ್ಟಿಪ್ಲೈ ಮಾಡಿಕೊಂಡ್ರೆ +3y. ಇದು ಹೆಂಗೆ ಸಿಗುತ್ತೆ ಹೇಳಿ? ಫಸ್ಟ್ ಆಫ್ ಆಲ್ ಬೈ ಪ್ರಾಡಕ್ಟು, ಓಕೆನಾ? ಈ ಫಸ್ಟ್ ರೋ ಇದೆಯಲ್ಲ, ಫಸ್ಟ್ ರೋ ಫಸ್ಟ್ ಕಾಲಮ್. ಸೊ 6 into x 3 into y ಈ ರೀತಿ ಮಾಡಿದ್ದೀನಿ. ಸೊ 6x - 3y, ಸೊ ವಾಟ್ ಯು ಹ್ಯಾವ್? 6x is equal to 3y. ಓಕೆ, ಸೊ 3 1s are 3 2s are, then you have y is equal to 2x, correct? Yes. So taking x is equal to k, put x is equal to k, you have y is equal to 2k. Then eigen vector, ನಿಮಗೆ x is equal to x, y ಇತ್ತು ತಾನೆ? ಓಕೆ, ದೆನ್ ಯು ಟೇಕ್ ಲೆಟ್ ಕೆ ಈಸ್ ಈಕ್ವಲ್ ಟು 1 ತೊಗೊಳ್ಬೇಕಿದ್ರೆ. ಸೊ ಇಲ್ಲೇನು ಸಿಗುತ್ತೆ ನೋಡಿ? ಎಕ್ಸ್ ಅಂದರೆ ಕೆ, ವೈ ಅಂದರೆ 2k ಇತ್ತು. ಕೆ ನಾವು 1 ತೊಗೊಂಡಿದ್ದೀವಿ, 1 2. ಓಕೆ, ಸೊ ಯು ಗಾಟ್ ದ ಫಸ್ಟ್ ಐಗನ್ ವೆಕ್ಟರ್, ನಿಮಗೆ 1 ಸಿಕ್ತು. ಸೇಮ್ ಪ್ರೊಸೀಜರ್ನ ನೀವು ಫಾಲೋ ಮಾಡ್ತೀರಾ. a minus lambda I 5 minus lambda -3 -6 2 minus lambda into xy is equal to 0 0. Then you are taking for lambda 2, right? For lambda 2 is equal to ಎಷ್ಟು? 8. So 5 -3 -3 -6 2 -8 -6, right? Into 0 0 ಸಿಗುತ್ತೆ, right? So here what you have? -3x -3y is equal to 0. So -3x ಈ ಕಡೆ -3y ಈ ಕಡೆ ಮಾಡೋಣ, ಅದು ಪ್ಲಸ್ ಆಗಿಬಿಡುತ್ತೆ. 3 3 ಕ್ಯಾನ್ಸಲ್, ಎಕ್ಸ್ ಈಸ್ ಈಕ್ವಲ್ ಟು -y ಬರುತ್ತೆ, ರೈಟ್? ಸೊ ಇಫ್ ಯು ಟೇಕ್ ಎಕ್ಸ್ ಈಸ್ ಈಕ್ವಲ್ ಟು ಕೆ ಆ್ಯಂಡ್ ವೈ ಬಿಕಮ್ಸ್ ವೈ ಈಸ್ ಈಕ್ವಲ್ ಟು ಕೆ ತೊಗೊಂಡ್ರೆ ಎಕ್ಸ್ ಏನಾಗುತ್ತೆ? -k ಆಗುತ್ತೆ. ಆರ್ ಯು ಕ್ಯಾನ್ ಟೇಕ್ ರಿವರ್ಸ್, ನೋ ಪ್ರಾಬ್ಲಮ್. ಸೊ ನಿಮಗೆ x2 is equal to 1 - 1 ಸಿಗುತ್ತೆ.
ಓಕೆ, ದಿಸ್ ಈಸ್ ಯುವರ್ ಐಗನ್ ವೆಕ್ಟರ್, ಸೆಕೆಂಡ್ ಐಗನ್ ವೆಕ್ಟರ್ ಕರೆಸ್ಪಾಂಡಿಂಗ್ ಟು ಐಗನ್ ವ್ಯಾಲ್ಯೂ 8. ಓಕೆ, ಇಲ್ಲಿ ಕನ್ಫ್ಯೂಷನ್ ಮಾಡ್ಕೋಬೇಡಿ, ಇಲ್ಲಿ -1 ಬರೆದ್ರೂ ಓಕೆ, ಇಲ್ಲಿ ಬರೆದ್ರೂ ಓಕೆ, ಬಟ್ ಒಂದು ವ್ಯಾಲ್ಯೂ ಮಾತ್ರ ಇದು ನಾನು ಕೆ ಹಾಕೊಂಡ್ರೆ ಇದು -k ಆಗುತ್ತೆ, ಹೌದಲ್ಲ, ರೈಟ್. ಸೊ ಒಂದು ವ್ಯಾಲ್ಯೂ ಮಾತ್ರ ಏನಾಗಿರಬೇಕು, ನಿಮ್ಮದು ಮೈನಸ್ ಆಗಿರಬೇಕು, ಇನ್ನೊಂದು ಪ್ಲಸ್ ಆಗಿರಬೇಕು ಅಷ್ಟೇ. ಸೊ ಅದನ್ನು ನೀವು ಬೇಕಿದ್ರೆ ಎಕ್ಸ್ -k ಮಾಡ್ಕೊಳ್ರಿ ಅಥವಾ ವೈನ -k ಮಾಡ್ಕೊಳ್ಳಿ, ನೋ ಪ್ರಾಬ್ಲಮ್, ಅದಕ್ಕೆ ಡೈರೆಕ್ಟಾಗಿ ಬರೆದಿದ್ದೀನಿ, ಓಕೆನಾ. ಸೊ ಯು ಹ್ಯಾವ್ ಗಾಟ್ 2 ಐಗನ್ ವೆಕ್ಟರ್ಸ್. ಥರ್ಡ್ ಸ್ಟೆಪ್ ನೋಡಿ, ನಾನು ಹೇಳಿರೋ ಪ್ರೊಸೀಜರಲ್ಲಿ ಮೂರನೇ ಸ್ಟೆಪ್ ಏನಿತ್ತು ನೋಡಿ, ಪಿ ಮ್ಯಾಟ್ರಿಕ್ಸ್ನ ಬರ್ಕೋತೀರಾ. ಅದೇನು, ಕಾಲಮ್ಸ್ ಆಫ್ ಯಾವುದು ಐಗನ್ ವೆಕ್ಟರ್ಸ್ನ ಬರೆಯೋದು ನೀವು, ರೈಟ್. ಫೋರ್ತ್ ಸ್ಟೆಪ್ಪಲ್ಲಿ ಪಿ ಇನ್ವರ್ಸ್ ಕಂಡುಹಿಡಬೇಕು, ಅದನ್ನು ಲೆಟ್ಸ್ ಡೂ ಇಟ್, ರೈಟ್. ಸೊ ಐ ಟೋಲ್ಡ್ ಯು ದಸ್ ಪಿ ಈಸ್ ಈಕ್ವಲ್ ಟು x1 x2 ಆಗುತ್ತೆ ಅಂತ. ಪಿ ಈಸ್ ಈಕ್ವಲ್ ಟು x1 ಅಂದರೆ ಏನು, 1 2, ದೆನ್ ಯು ಹ್ಯಾವ್ 1 -1, ರೈಟ್. ಇದು ನಿಮ್ಮ ಪಿ ಮ್ಯಾಟ್ರಿಕ್ಸು. ಆಲ್ವೇಸ್ ಮೇಕ್ ಶೋರ್ ದಿಸ್ ಈಸ್, ಟೆಲ್ ಮಿ ವಾಟ್, ನಾನ್ ಸಿಂಗ್ಯುಲರ್ ಆಗಿರಬೇಕು. ಚೆಕ್ ಮಾಡ್ಕೊಳ್ಳಿ ಮತ್ತೆ ಬೇಕಿದ್ರೆ, ನಾನ್ ಸಿಂಗ್ಯುಲರೇ ಸಿಗುತ್ತೆ ನಿಮಗೆ ಕರೆಕ್ಟಾಗಿ ಮಾಡಿದರೆ, ರೈಟ್. ಸೊ ವಾಟ್ ಈಸ್ ದ ಡಿಟರ್ಮಿನೆಂಟ್ ಆಫ್ ಪಿ, -1 -2 -3 ಡಿಟರ್ಮಿನೆಂಟ್, ಓಕೆ. ಸೊ ನೆಕ್ಸ್ಟ್ ನಾನೇನು ಹೇಳಿದ್ದೆ, ಪಿ ಇನ್ವರ್ಸ್ ಕಂಡುಹಿಡಬೇಕು. ನಾನು ಡಿಟರ್ಮಿನೆಂಟ್ ಫೈಂಡ್ ಮಾಡಿದ್ದು ನಾನ್ ಸಿಂಗ್ಯುಲರ್ ಚೆಕ್ ಮಾಡೋಕ್ಕೆ, ಅಟ್ ದ ಸೇಮ್ ಟೈಮ್ ಇಲ್ಲಿ ಇನ್ವರ್ಸ್ ಕಂಡುಹಿಡಬೇಕಾದ್ರೆ ಯೂಸ್ ಆಗುತ್ತೆ, ಓಕೆ. ನಾಟ್ ಅಡ್ಜಾಯಿಂಟ್ ಎ, ಅಡ್ಜಾಯಿಂಟ್ ಪಿ, ಜನರಲ್ ಫಾರ್ಮುಲಾ ಅಡ್ಜಾಯಿಂಟ್ ಎ ಬರಿತೀವಿ, ರೈಟ್. ಸೊ ಅಡ್ಜಾಯಿಂಟ್ 1 ಡಿಟರ್ಮಿನೆಂಟ್ ಪಿ ಮೀನ್ಸ್ ವಾಟ್, 1 -3. ಅಡ್ಜಾಯಿಂಟ್ ಪಿ ಅಂದರೆ ನಾನು ಏನು ಹೇಳಿದ್ದೆ, ಇವೆರಡನ್ನ ಎಕ್ಸ್ಚೇಂಜ್ ಮಾಡ್ತೀರಾ, -1 ಇಲ್ಲಿಗೆ ಬರುತ್ತೆ, 1 ಇಲ್ಲಿಗೆ, ಆ್ಯಂಡ್ ಬಾಕಿ ಎರಡಲ್ಲಿ ಏನು ಮಾಡ್ತೀರಾ, ಸೈನ್ ಚೇಂಜ್ ಮಾಡ್ತೀರಾ, ಪ್ಲಸ್ ಇರೋದನ್ನು ಮೈನಸ್ ಇರೋದನ್ನು ಪ್ಲಸ್ ಮಾಡ್ತೀರಾ. ಬಟ್ ಇಲ್ಲಿ ಎರಡೂ ಪ್ಲಸ್ ಇರೋದ್ರಿಂದ ಎರಡನ್ನೂ ಕೂಡ ನಾನೇನು ಮಾಡಿದ್ದೀನಿ, ಮೈನಸ್ ಮಾಡ್ಕೊಂಡಿದ್ದೀನಿ, ಬಿಕಾಸ್ ಇಲ್ಲೂ ಕೂಡ ಮೈನಸ್ ಇದೆ. ಸೊ ಎಲ್ಲ ಮೈನಸ್ನ ಮಲ್ಟಿಪ್ಲೈ ಮಾಡ್ಕೊಂಬಿಡೋಣ. 1/3 ಯು ಹ್ಯಾವಿಂಗ್ 1 1 2 -1. ದಿಸ್ ಈಸ್ ಯುವರ್ ಪಿ ಇನ್ವರ್ಸ್. ನೆಕ್ಸ್ಟ್ ಸ್ಟೆಪ್ ನಾನೇನು ಹೇಳಿದ್ದೆ ಹೇಳಿ, ಪಿ ಇನ್ವರ್ಸ್ ಎ ಪಿ ಇಸ್ ಈಕ್ವಲ್ ಟು ಡಯಾಗ್ನಲ್ ಮ್ಯಾಟ್ರಿಕ್ಸ್ ಸಿಗಬೇಕು, ಓಕೆ. ನಿಮಗೆ ಎಕ್ಸಾಮಲ್ಲಿ ಟೈಮ್ ಇಲ್ಲ ಅಂತ ಅಂದರೆ ಈ ಸ್ಟೆಪ್ನ ನೀವು ಡೈರೆಕ್ಟಾಗಿ ಏನು ಮಾಡ್ತೀರಾ ಗೊತ್ತಾ, ಪ್ರಾಡಕ್ಟ್ ಮಾಡೋಕ್ಕೆ ಹೋಗಬೇಡಿ, ಡೈರೆಕ್ಟಾಗಿ ಡಯಾಗ್ನಲ್ ಮ್ಯಾಟ್ರಿಕ್ಸ್ ಬರ್ಕೊಳ್ಳಿ. ನೀವು ಅನ್ಕೋಬೋದು ಇಲ್ಲೇನು ಬರೀಬೇಕು, ಮತ್ತು ನಮಗೆ ಹೆಂಗೆ ಗೊತ್ತಾಗುತ್ತೆ ಅಂದರೆ, ಇಲ್ಲಿ ನಿಮಗೆ ಬಂದಿರೋ ಐಗನ್ ವ್ಯಾಲ್ಯೂಸ್, ನಿಮಗೆ ಈ ಕ್ವೆಶನಿಗೆ ಐಗನ್ ವ್ಯಾಲ್ಯೂಸ್ ಏನು ಸಿಕ್ಕಿತ್ತು ಹೇಳಿ, -1 8, ಹೌದಲ್ಲ. ಸೊ ಇದೇ ನಿಮಗೆ ಡಯಾಗ್ನಲ್ ಮ್ಯಾಟ್ರಿಕ್ಸ್ ಸಿಗೋದು. ಇದು ನಿಮ್ಮ ಎಕ್ಸಾಮಲ್ಲಿ ಟೈಮ್ ಸೇವ್ ಮಾಡಬೇಕಾದ್ರೆ ಮಾತ್ರ ಯೂಸ್ ಮಾಡಬೇಕು ಮೆಥಡ್, ಓಕೆ. ಯು ಶುಡ್ ನಾಟ್ ಡೂ ಡೈರೆಕ್ಟ್ಲಿ, ಏನೋ ಟೈಮ್ ಇದ್ರೂ ಇದನ್ನು ಡೈರೆಕ್ಟ್ ಬರೆಯೋದಲ್ಲ, ಓಕೆ. ಆ್ಯಂಡ್ ವೈಲ್ ಪ್ರಾಕ್ಟೀಸಿಂಗ್ ನೆವರ್ ಯೂಸ್ ದಿಸ್. ಪ್ರಾಕ್ಟೀಸ್ ಮಾಡಬೇಕಾದ್ರೆ ಡೈರೆಕ್ಟಾಗಿ ಬರೀಬೇಡಿ, ಪ್ರಾಕ್ಟೀಸ್ ಮಾಡಬೇಕಾದ್ರೆ ನಿಮ್ಮ ಹತ್ರ ಟೈಮ್ ಜಾಸ್ತಿ ಇರುತ್ತೆ. ಹಾಗಾಗಿ ಪ್ಲೀಸ್ ಹ್ಯಾಂಡ್ ಕಂಪ್ಲೀಟಾಗಿ ಯೂಸಿಂಗ್ ಏನು ಎವ್ರಿ ಸ್ಟೆಪ್ ಕಂಪ್ಲೀಟಾಗಿ ಮಲ್ಟಿಪ್ಲಿಕೇಶನ್ ಮಾಡಬೇಕು ನೀವು, ಆವಾಗ ನಿಮ್ಮ ಏನೋ ಪ್ರಾಕ್ಟೀಸ್ ಜಾಸ್ತಿ ಆದಾಗ ಪರ್ಫೆಕ್ಷನ್ ಸಿಗುತ್ತೆ. ಸೊ ನೆಕ್ಸ್ಟ್ ಪಿ ಇನ್ವರ್ಸ್ ಎ ಪಿ, ದಿಸ್ ಈಸ್ ದ ಎಂಡ್ ಆ್ಯಕ್ಚುಲಿ. ಇದನ್ನು ನಾವು ಇಲ್ಲಿ ಓಕೆನಾ ಮಲ್ಟಿಪ್ಲೈ ಮಾಡೋಣ. ಪಿ ಇನ್ವರ್ಸ್ ಏನಿತ್ತು ನೋಡಿ, ನಮಗೆ ಸಿಗುತ್ತೋ ಇಲ್ಲೋ ಅಂತ ಚೆಕ್ ಮಾಡೋಣ. 1/3 1 1 2 -1, ರೈಟ್. ಎ ಕೊಟ್ಟಿರೋ ಮ್ಯಾಟ್ರಿಕ್ಸ್ ಏನಿತ್ತು ಹೇಳಿ, what was that, 5 -3 -6 2 ಇತ್ತು, ಓಕೆ. ದೆನ್ ಪಿ ಮ್ಯಾಟ್ರಿಕ್ಸ್ ಏನು ಸಿಕ್ತು ನಿಮಗೆ, ಇಲ್ಲಿದೆ 1 1 2 -1, ರೈಟ್. ಮಲ್ಟಿಪ್ಲೈ ಇಟ್ 1/3 5 1 into 5 1 into -6, so 5 -6 -1, okay. So 1 into 3 -3 plus 2, -3 plus 2 is again -1, 5 2s are 10, minus into minus plus, 10 plus 6 16, right. Then you have here -8, okay. 3 2s are -6. ಸಿ ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಈಸ್ ವೆರಿ ಬೇಸಿಕ್ ಥಿಂಗ್, ಅದನ್ನು ಕಲಿಬೇಕು. ನಾನು ಆಲ್ರೆಡಿ ಹೇಳ್ಕೊಟ್ಟಿದ್ದೀನಿ, ಓಕೆ. ಸೊ ಪ್ಲೀಸ್ ಆ ವೀಡಿಯೋಸು ಕೂಡ ವಾಚ್ ಮಾಡಿ, ಸೊ ದಟ್ ನಿಮಗೆ ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಈಸಿ ಆಗುತ್ತೆ. ಸ್ಟೆಪ್ ಬೈ ಸ್ಟೆಪ್ ವಾಚ್ ಮಾಡಿ. ಈ ಪ್ಲೇಲಿಸ್ಟಲ್ಲಿ ಹೇಗೆ ಸ್ಟೆಪ್ ಬೈ ಸ್ಟೆಪ್ ವೀಡಿಯೋಸ್ ಮಾಡಿದ್ದಾನೋ ಅದನ್ನು ವಾಚ್ ಮಾಡಿ, ಯಾಕಂದರೆ ಎವ್ರಿ ವಿಡಿಯೋ ಈಸ್ ಲಿಂಕ್ಡ್ ಟು ಪ್ರೀವಿಯಸ್ ವೀಡಿಯೋಸ್, ಓಕೆ. ಸೊ ಪ್ರೀವಿಯಸ್ ವೀಡಿಯೋಸಲ್ಲಿ ನಾನು ಸ್ಕೇಲರ್ ಮಲ್ಟಿಪ್ಲಿಕೇಶನ್ ಅಲ್ಲ ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಹೇಳ್ಕೊಟ್ಟಿರ್ತೀನಿ, ಆ್ಯಂಡ್ ಐಗನ್ ವ್ಯಾಲ್ಯೂಸ್ ಹೇಳ್ಕೊಟ್ಟಿರ್ತೀನಿ, ಐಗನ್ ವೆಕ್ಟರ್ಸ್ ಹೇಳ್ಕೊಟ್ಟಿರ್ತೀನಿ. ಇಫ್ ಯು ಕಮ್ ಸಡನ್ಲಿ ಟು ದಿಸ್ ಟಾಪಿಕ್, ದೆನ್ ಪ್ರೀವಿಯಸ್ ಕಾನ್ಸೆಪ್ಟ್ಸೇ ಗೊತ್ತಿಲ್ಲ ಅಂದರೆ ಈ ಟಾಪಿಕ್ ಕಷ್ಟ ಆಗಿಬಿಡುತ್ತೆ, ಓಕೆ. 1 1 2 -1, ಸೊ 1/3 -1 ಇಂಟು ದಿಸ್ ಪ್ರಾಡಕ್ಟ್ ಮಾಡಿದಾಗ -3 0 0 ಮಾಡ್ಕೊಳ್ಳಿ, ಇದು ಸಿಗುತ್ತೆ, ಓಕೆ. ಸೊ 3ನ ಒಳಗೆ ಮಲ್ಟಿಪ್ಲೈ ಮಾಡಿ -1 0 0 3 8s, ಓಕೆ. ಸಿ ಇದೇ ನಿಮಗೆ ಮ್ಯಾಟ್ರಿಕ್ಸ್. ಡೈರೆಕ್ಟಾಗಿ ಬರೀರಿ ಅನ್ನಲ್ಲ, ಇದೇ ಸಿಕ್ತು ಮಲ್ಟಿಪ್ಲೈ ಮಾಡಿದಾಗ, ಓಕೆ. ಬೇಕಿದ್ರೆ ಟ್ರೈ ಮಾಡಿ ನೋಡಿ ಮತ್ತೆ, ರೈಟ್. ಆ್ಯಂಡ್ ಐ ಥಿಂಕ್ ಫಾರ್ ಟುಡೇ ದಿಸ್ ಇಸ್ ಎನಫ್. ನೆಕ್ಸ್ಟ್ ಬೇಕಿದ್ರೆ ನಾವು 3x3ಗೂ ಕೂಡ ಡಯಾಗ್ನಲೈಸೇಷನ್ ಹೇಗೆ ಮಾಡೋದು ಅಂತ ನೋಡೋಣ, ರೈಟ್.
ಸೊ ದಿಸ್ ಇಸ್ ಎನಫ್ ಫಾರ್ ಟುಡೇ ಐ ಥಿಂಕ್. ಆ್ಯಂಡ್ ಇಫ್ ಯು ಹ್ಯಾವ್ ಎನಿ ಡೌಟ್, ಎನಿ ಕ್ವೆರೀಸ್ ರಿಲೇಟೆಡ್ ಟು ದಿಸ್ ಟಾಪಿಕ್, ನಿಮಗೆ ಯಾವುದಾದ್ರೂ ಅರ್ಥ ಆಗಿಲ್ಲ ಸ್ಟೆಪ್ಪು ಅಥವಾ ಯಾವುದೇ ಕಂಟೆಂಟು, if you do not understand it, please feel free and comment in comment section. Okay, comment in the comment section so that I'll try to answer you. Okay, so for today I think this is enough. Thank you so much. God bless you.